ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ. ಇವತ್ತು ನಾವಿಬ್ರು ಎಲ್ಲಿಗೆ ಹೊರಟಿತ್ತಂದ್ರೆ ಕೋಡಿ ಬೀಚಲ್ಲಿ ಕುಂದ ಉತ್ಸವ ಇತ್ತಂತ ಹೇಳ್ತಿದ್ದಿತ್ತಲ್ಲ, ಡೇ 4 3 ದಿನದಿಂದ ಫಂಕ್ಷನ್ ಫುಲ್ ಗ್ರ್ಯಾಂಡೇ ನಡೀತಿತ್ತು. ನಾವಿಬ್ರು ಹೋಯಿಲ್ಲ, ಬಟ್ ಮೊಬೈಲಲ್ಲೇ ಲೈವಲ್ಲಿ ಕಾಣ್ತಿದ್ದಿತ್ತು. ಫಸ್ಟ್ ದಿನ ಅಂದರೆ ಮಂದಾರ್ತಿ ಹಬ್ಬ ಇದ್ದಾರೆ, ಅಲ್ಲಿಗೆಲ್ಲ ಹೋಗಿದ್ದು. ಸೊ ಶನಿವಾರ ಮತ್ತು ಸಂಡೇನ ಕಾಂಬ ಅಂತ ಪ್ಲಾನ್ ಮಾಡ್ಕೊಂಡಿತ್ತು. ನಾವು ಡಿಸೈಡ್ ಆಗಿದ್ದ ಶನಿವಾರ ಅಥವಾ ಆದಿತ್ಯ ಸಂಡೇ ಆದ್ರೂ ಒಂದಿನ ಓಪನ್ ಅಂತ. ಸೊ ಅದೀಗ ಹೊರಟಿದೆ ಪ್ಲಾನ್ ಮಾಡಿ. ನಾಳೆಗೂ ಗೊತ್ತಿಲ್ಲ, ಹಾರು ಆಯ್ತು, ನಾವಿಗೂ ರೆಡಿ ಆಯಿತು. ಸೋನು ಸಡನ್ಲಿ ಪಟ್ಟ ಹೇಳುತ್ತೆ ನಾವು ರೆಡಿ ಆಗಂತ. ರೆಡಿ ಆಗಿದ್ದೇವೆ, ಅವ್ರು ಬಂದ ಮೇಲೆ ಹೊರಡ್ಕ ಕಾಂಬ ಎಂಥರ ಇತ್ತು, ಹ್ಯಾಂಗಿತ್ತು. ಸುಮಾರು ಜನ ಬ್ಲಾಗರ್ ಬಂದು ಹೋಗಿದ್ರೆ ಕಂಡೆ, ವೀಡಿಯೋಸ್ ಎಲ್ಲ ಕಂಡಿದೆ. ಇವತ್ತು ಫಂಕ್ಷನ್ ಹೆಂಗೆ ಆಗ್ತಂದೇಳಿ ನೀವು ಕಾಣಿ ನಮ್ಮ ಜೊತೆಗೆ. ಈಗ ಚಂದನ್ ಶೆಟ್ಟಿಗಳು ಬರ್ತಿದ್ದೆಲ್ಲ, ಇವತ್ತು ಕಾಂಬ ಎಷ್ಟು ಕ್ರೌಡ್ ಆಗ್ತಂತ. ಇವತ್ತು ಮತ್ತು ನಾಳೆ ಸಿಕ್ಕಾಪಟ್ಟೆ ಜನ ಹತ್ರ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ಸಿಕ್ಕಾಪಟ್ಟೆ ಜನ ಹತ್ರ ಮಾತ್ರ. ಮೊನ್ನೆಯಿಂದನೂ ತುಂಬ ಜನ ಇರು ಫಂಕ್ಷನಿಗೆ. ಕಾಂಬುಕ್ಕೆ ಸೀಟ್ ಸಿಗ್ತಿರ್ಲಿಲ್ಲ, ಅಷ್ಟು ಹಿಂದೆ ನಿಂತ್ಕ ಕಾಣ್ತಿತ್ತಂದೇಳಿ ಶ್ರುತಿಯಕ್ಕೆ ಹೋಗಿದ್ದೀರಾ, ಅವ್ರು ಹೇಳ್ತಿದ್ದೀರಾ ಕಾಂಬುಕ್ಕೂ ಸೀಟ್ ಸಿಕ್ಕಿರಲಿಲ್ಲ ನಮಗೆ, ನಾವು ಹಿಂದೆ ನಿಂತ್ಕ ಕಾಣ್ತಿತ್ತು ಅನ್ಕಂಡ. ಸೊ ಇವತ್ತಂತೂ ಹೇಳುದೇ ಬ್ಯಾಡ್ ಅಲ್ಲೋ ಈ ಕಾಂಬ ಅನ್ಸತ್ ನನಗೆ. ಇವತ್ತು ಹಾಗೆ ಆತ್ರ ಅನ್ಕಂಡ ಈ ಕಾಂಬ ಎಂತಾಯ್ತು? ಇಲ್ಲ ಇಲ್ಲ, ನನ್ನೊಟ್ಟಿಗೆ ಇರ್ಲಕ್ ಬಂದ ಉತ್ಸವ ರೈಟಿಂಗ್ ಹೆಂಗಿತ್ತು. ಈಗ ಜಸ್ಟ್ 3 ಜನ ಬಂತು ಬೀಚ್ ಹತ್ರ ಹೊಯ್ಕೀಗ ಅಲ್ಲ. ಇಲ್ಲಿಂದ ಕಂಡ್ರೆ ಒಂಥರ ಖುಷಿ ಆಯ್ತಿತ್ತಪ್ಪ. ಫುಲ್ ಕೊಡಿಯಬಿಟ್ಟು ಫೀಲೇ ಬತ್ತಿತ್ತಲ್ಲ ಸೋನ, ಕೊಡಿಯಬಿಟ್ಟು ಫೀಲೇ ಬತ್ತಿತ್ತಲ್ಲ. ಈ ಕಾಂಬೆ ಈಗ ಹೆಂಗಿತ್ತು ಅಂತ ಗಾಡಿ ಪಾರ್ಕ್ ಮಾಡ್ರ ಹೊಯ್ಕೀಗ. ಹಿಂಗೆ ಅಪ್ಪ ಆಚಿಂದಪ್ಪ ಎಂಟ್ರಿಂದನೇ ಹೋಗಲ್ಲ. ಜನ ಎಲ್ಲ ಹೋಗ್ತಾ ಇದ್ರು, ಬರ್ತಾ ಇದ್ರು. ಇನ್ನು ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ಪ್ರೋಗ್ರಾಮ್. ನಿಜನ ಅದು ರಿಯಲ್? ಹೌದು ರಿಯಲ್. ಶೇಕ್ ತಿತ್ಕೊಂಡು ಗೊತ್ತಾಯ್ತು ಈಗ ನಂಗೆ ರಿಯಲ್ ಅನ್ಕೊಂಡು. ಇದು ರಿಯಲ್. ನಾನು ಫಸ್ಟ್ ಆರ್ಟಿಫಿಷಿಯಲ್ ಅಂದ್ ಮಾಡಿದ್ ರಿಯಲ್. ರಿಯಲ್ ರಿಯಲ್ ಇಲ್ಲ ಇಲ್ಲ, ಅಲ್ಲೇ ದೂರದಿಂದ ಫೋಟೋ ತಸ್ಕೊಂಡ್ಲಕ್ಕಿತ್ತಲ್ಲ. ಇಲ್ಲಿ ತಕ್ಕಂಬ ಕಡಿ ಮತ್ತು ಜನ ಹತ್ರ ಈಗ ಅಲ್ಲ ಹತ್ರ ಅಂತ ಮನುಷ್ಯ ಅದು. ಬಾ ಸ್ಟೇಜ್ ಆಚೆಗಿತ್ತಲ್ಲ, ಸ್ಟೇಜ್ ಹೋಲಿತ್ತು ಈಗ ಆಡುದು. ಗಾಳಿಪಟ ಎಲ್ಲ ಹಾಸ್ತಿದ್ರು ಬೀಚ್ ಹತ್ರ. ಬೀಚ್ ಅನ್ಸುದೇ ಇಲ್ಲ, ಬೀಚ್ ಅನ್ಸುದಿಲ್ಲ ಅಲ್ಲ ಸೋನಾ. ಗಾಳಿಪಟ ಎಲ್ಲ ಹಾಸ್ತಿದ್ರು ಕಣಿ. ಶುರು ಮಾಡುದು ಎಂತ ಅಂಗಡಿ ಇತ್ತಲ್ಲ ಅಲ್ಲ, ಜನ ಗಾಡಿ ಇವತ್ತು ಹೆಂಗಿದ್ರ ಅನ್ಕೊಂಡು. ಮಕ್ಕಳಿಗೆಲ್ಲ ಫುಲ್ ಜಾಲಿ ಜಾಲಿ ಇವತ್ತು. ಒಳ್ಳೆ ಆಟ ಆಡ್ತಿದ್ದು ಮಕ್ಕಳು ಕಣೆ. ನಾಳೆ ಸಂಡೇ, ಇವತ್ತು ಆಟ ಆಡಿ ನಾಳೆ ಒಳ್ಳೆ ಕ್ರೌಡ್ ಇರುತ್ತೆ ರಾತ್ರಿ. ಚಿಪ್ಸ್ ಟ್ರೆಂಡಿಂಗ್ ಐತಲ್ಲ, ಅದನ್ನ ಮಾಡ್ತಿದ್ರ. ಕೊಡಿ ಬಂದು ಟ್ರೈ ಮಾಡಿ ಕಾಣಿ. ಯಾವ್ದು ಬೇಕು? ಒಳ್ಳೆ ಯಾವ್ದು? ಆರೆಂಜ್ ಗ್ರೀನ್ ಎಲ್ಲ ಬೆಸ್ಟ್. ಎಲ್ಲ ಬೆಸ್ಟ್. ಗ್ರೀನ್ ಎಲ್ಲ ಮೂವಿಂಗ್ ಬೆಸ್ಟ್ ಮೂವಿಂಗ್ ಗ್ರೀನ್ ಅಂದ್ರೆ. ನಾನ್ ವೆಜ್ ಅವ್ರ ಮೇಲೆ ಹಾಕಿ ಕೊಡ್ತೀನಿ ಕಡಿವೆ. ಕಾಂಬ ಹೆಂಗ್ ಮಾಡ್ತಾರ ಅನ್ಕೊಂಡು. ಯಾವ್ದು ಹಿಡಿದೆ ಆಗ
ಹೇಗಿಲ್ಲ ಇದು ನಂಗೊಂದು ಅಷ್ಟೊಂದು ಇಷ್ಟ ಇಲ್ಲ. ಸುನಿಯೋರಿ ಸಖತ್ತಾಯ್ತು ಅಂದ್ರ ನಂಗೆ ಅಷ್ಟೊಂದು ಸಟ ಇಲ್ಲ. ನಾವೊಂದು 10 ಅಲ್ಲ 6 ಕೊಡ್ತೆ. 10 ಔಟ್ ಆಫ್ 10. ಸೋನು 10 5 ಎಲ್ಲಿಗೆ ಹೋಯ್ತು? ಬೀಚಿಗೂ ಎಲ್ಲ ಫುಲ್ ಫುಡ್ ಕಾರ್ಟ್. ಜನ ಕಾಣಿ ಚಂಡಿ ಶುರು ಆಯ್ತು ಸ್ಟೇಜಗೆ. ಅಲ್ಗಣ ಸೀಟ್ ಇಲ್ಲ ಅನ್ಸುತ್ತೆ ನಂಗೆ ಈಗ ಕಾಣ್ತಿದ್ರಲ್ಲ. ಸೀಟ್ ಸಿಕ್ಕು ಡೌಟ್. ಸ್ಟೇಜ್ ಹತ್ರ ಹಾಟ್ ಇತ್ತ, ಎಲ್ಲ ನಿಂತ್ಕೊಂಡು ಕಾಣ್ತಿದ್ರು. ನಾವು ಹಾಗೆ ಮಾಡ್ಕಾಂತ ಈಗ ಚಂಡೆ ಆತಿತ್ತು ಸ್ಟೇಜಗೆ. ಅಲ್ಲ ಈ ಕಾಂಬ ನೇರವಾಗಿ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ವಾಗತವನ್ನ ಕೋರಿ ಆಯ್ತು. ಕಾರ್ಯಕ್ರಮದ ಉದ್ದೇಶವನ್ನ ತಿಳಿಸಿಕೊಡ್ಬೇಕು. ಅದೇ ರೀತಿಯಾಗಿ ಅಭಿರುಚಿ ಮಸಾಲದ ಪರವಾಗಿ ಹರ್ಷವರ್ಧನ್ ಸರ್, ದಯವಿಟ್ಟು ನೀವು ಕೂಡ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾರೆ. ನಿಮ್ಮೆಲ್ಲರನ್ನ ಸಂಗೀತ ಸುಧೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಸಂಚಲನವನ್ನ ಮೂಡಿಸಿದಂತಹ ಗಾಯಕ. ಅವರೇ ಪದ್ಯಗಳನ್ನ ಬರೀತಾರೆ, ಅವರೇ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡ್ತಾರೆ, ಅವರೇ ಹಾಡನ್ನ ಹಾಡ್ತಾರೆ, ಅವರೇ ಲಿರಿಸಿಸ್ಟ್, ಗಾಯಕ, ಮ್ಯೂಸಿಕ್ ಕಂಪೋಸರ್, ಆಕ್ಟರ್ ಎಲ್ಲವೂ ಅವರೇ. ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಬಹಳಷ್ಟು ಜನರನ್ನ ಪ್ರೀತಿಯಿಂದ ತೀರ್ಪು ನೀಡಿದವರು ಇವರು. ಇದೀಗ ನಿಮ್ಮ ಪ್ರೀತಿಯನ್ನ ಮತ್ತೆ ನಿಮಗೇ ನೀಡೋದಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ, ಶಿಳ್ಳೆ ಸಾಧ್ಯನೊಂದಿಗೆ, ಸೌಂಡಿನೊಂದಿಗೆ ಪ್ರೀತಿಯಿಂದ ಸ್ವಾಗತಿಸಿ ಕನ್ನಡದ ರ್ಯಾಪರ್ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಕಾಟನ್ ಕ್ಯಾಂಡಿ ಯಾರ್ಯಾರಿಗೆ ಇಷ್ಟ ಆಗಿದೆ?
ನನ್ನ ಜೊತೆ ಯಾರು ಸ್ಟೆಪ್ ಮಾಡ್ತೀರಾ ಕಾಟನ್ ಕ್ಯಾಂಡಿ ಹುಕ್ ಸ್ಟೆಪ್? ಗರ್ಲ್ಸ್ ಬಾಯ್ಸ್ ಗರ್ಲ್ಸ್ ಕೇಳ್ತಾ ಇದ್ದೀರಿ, ನೀವೆಲ್ಲ ಓ ಅಂತ ಇದೀರಾ. ಹುಡುಗಿ ಸ್ವಲ್ಪ ಸೌಂಡ್ ಮಾಡ್ಬೇಕು ಗರ್ಲ್ಸ್. ಓಕೆ, ಕಾಟನ್ ಕ್ಯಾಂಡಿ ಹಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗಂಟೆ 12 ಬಂತು, ಇನ್ನು ಗಾಳಿಪಟ ಆಗ್ತದೆ. ಇವರಿಬ್ರು ಇಲ್ಲ ಬಿರಿಯಾನಿ ತಿಂತಿದ್ದಾರೆ. ಬೀಚ್ ವ್ಯೂ ಬಿರಿಯಾನಿ ಊಟ ಸಖತ್ ಆಗಿದೆ. 100 ಬಿರಿಯಾನಿಯ ಈಗ ಎಂತದ ಶವರ್ಮ. ಟೈಮ್ ಕಾಣ ಟೈಮ್ ಎಷ್ಟೇ? 11:11 ಅಷ್ಟೇ, 12 ಇಲ್ಲ. ಸಮುದ್ರ ಸೈಡ್ ಡಿನ್ನರ್ ಊಟ ಮಾಡ್ಕೊಂಡು ಹೌದು, ಅದು ಈಡೇರ್ತು. ಬೀಚ್ ಉತ್ಸವದಿಂದ ಕುಂದ ಉತ್ಸವದಿಂದ ಸಮುದ್ರ ಸೈಡ್ ಊಟ ಮಾಡೋಕ್ ಸಿಕ್ತೆ ನಮ್ಗೆ. ಬಿರಿಯಾನಿ ಬೀಚ್ ಡಿನ್ನರ್ ಆಯ್ತಲ್ಲ ಸೋನಾ. ಜನ ಸೇರಿದ ಚಂದನ್ ಶೆಟ್ಟಿ ಬಂದ ದಿವಸ ಎಲ್ಲ ನಿಂತ್ಕೊಂಡದ್ದೆ, ಮುಂದೆ ಹೋಗಿ ನಿಂತ್ಕೊಂಡದ್ದೆ, ಕೈ ಕಾಲೆಲ್ಲ ಮೆಟ್ಟಿ ಹಾಕಿದೆ. ನಾವಿಲ್ಲಿ ಬಂದು ಊಟ ಮಾಡ್ತಿತ್ತು, ಈಗ ಕಾಟನ್ ಕ್ಯಾಂಡಿ ಸಾಂಗ್ ಬಂದಿತ್ತು. ಹೌದು, ನಾವ ಕಾಟನ್ ಕ್ಯಾಂಡಿ ಸಾಂಗ್ಗೋಸ್ಕರ ವೇಟ್ ಮಾಡೋದು ಇಷ್ಟೊತ್ತವರೆಗೆ. ಅದು ಲಾಸ್ಟ್ ಏನೋ ಅಂದ್ಕೊಂಡು ನಾವ್ ಎತ್ಕ ಬಂತ, ಈಗ ಹಾಡು ಹೇಳ್ತಿದ್ರು. ಸೋನಾ ಕಂಡ್ರೆ ಅಲ್ಲ ಬಪ್ಪತ್ತಿ ವಿಡಿಯೋ ಮಾಡೋ ಕೈಲಿ ಅಂತಕ್ಕಂದ್ರೆ ಎಷ್ಟು ಜಾಮ್ ಆಯ್ತು ಅಂದ್ರೆ ಆ ಕೋಡಿ ತುದಿಯಿಂದ ಯಾವ ಫಸ್ಟಿಗೆ ಬಂತು ಬೈಕ್ ಸೆಕ್ಷನ್ ಆಯ್ತು, ಕಡೆಗೆ ಕೋಡಿ ಬ್ಯಾರಿಸ್ ಪಾಸ್ ಆಯ್ತು, ಅಲ್ಲಿಂದ ಕಾರ್ ಬಿಡ್ತಿದ್ರ, ಅದ್ರಾಗೂ ಮತ್ತೆ ಎದುರೆಲ್ಲ ಹೋಗ್ತಿದ್ರು. ಕಡೆಗೆ ವಿಡಿಯೋ ಮಾಡ್ಬೇಕು, ನನ್ನ ಗಾಡಿ ತೆಗೋಕೆ ನಂಗೆ ಒಂಥರ ಆಚೀಚೆ ಎಲ್ಲ ಇಟ್ಟು ಎತ್ಕೊ ಬರ್ಕರ್ಸ್ ಆಗ್ಬೇಕಾಯ್ತು, ಹಂಗಾಯ್ತು. ಸೊ ಈಗ ಮನೆ ಬಂತು, 12 ಗಂಟೆ ಆಯ್ತು. ನಾವು ಹಾಪತಿ ಚಂದನ್ ಶೆಟ್ಟಿನೂ ಅಲ್ಲಿ ಲಾಸ್ಟ್ ಸಾಂಗ್ ಅಂತ ಬಂತು, ನಾ ಪಟ್ ಅಂತ ಹಾರ್ದೆ. ಅಂತಕಂದ್ರೆ ಅಲ್ಲಿ ಲಾಸ್ಟ್ ಸಾಂಗ್ ಹೇಳಿದ್ರು ಕೂಡ ಎಲ್ಲರೂ ಹಾರ್ತಾರೆ, ನಮಗೂ ಸ್ವಲ್ಪ ಪ್ರೌಡ್ ಆಗ್ತದೆ. ಕಡೆ ಸೀದಾ ಹಾಪ್ ಅಂತ ಹೇಳಿ ಬಂತು. ಇನ್ನು ನಾಳೆ ಕಾಂಬ ಅನುಶ್ರೀ ಮತ್ತು ಅನುಪಮ ಮಾತ್ರ ಇಲ್ಲ, ಅನುಪಮ ಇಬ್ರು ಇದ್ರು. ಸೊ ಅವ್ರದ್ದೊಂದು ಇವೆಂಟ್ ಇತ್ತಲ್ಲ, ಅದನ್ನೂ ಒಂದು ಕಾಂಬ. ಸೊ ಈ ವಿಡಿಯೋ ನಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಜೊತೆ ಮತ್ತೆ ಸಿಗ್ತಲ್ಲಿ ಅವ್ರ ವಿಡಿಯೋ. ಥ್ಯಾಂಕ್ ಯು.